ಊಟ ಎಲ್ಲ ಚೆನ್ನಾಗಿತ್ತಾ? ಅಯ್ಯೋ ಊಟಕ್ಕೇನು ಬಂಬಾಟಾಗಿತ್ತು. ಅಬ್ಬಬ್ಬ. ಈಗ ಒಂದು ರೌಂಡ್ ನಿದ್ದೆ ಹೊಡೆದ್ಬಿಟ್ರು ಅಂತೂನುವೆ ಸಾಕು. ಇದಕ್ಕಿನ್ನು ನಂಗೆ ಇನ್ನೇನು ಬೇಕಿಲ್ಲ. ನಂಗೆ ಇಷ್ಟೇನೆ ನೀಯ ಸಾಕು. ಅಯ್ಯೋ ಬರ್ರಿ, ಹೊಲ್ಟಕ್ ಹೋಗ್ಬಿಟ್ಟು ಹಂಗೇನಿ ಎಳ್ನೀರ್ ಗಿಳ್ನೀರ್ ಕುಡ್ಕೊಂಬಿಟ್ಟು ಓಡಾಡ್ಕೊಂಬಿಟ್ಟು ಬರನ್ ಬರ್ರಿ. ಎಷ್ಟೊತ್ತು ಅಂತ ಹೇಳ್ಬಿಟ್ಟು ಸುಮ್ಕೇನೆ ನೀ ಇಲ್ಲೇ ಇರಕಾಯ್ತದೆ. ನಮ್ ಜಮೀನೆಲ್ಲ ನೋಡ್ದಂಗ ಆಯ್ತದೆ, ನಮ್ ಹೊಲ ಎಲ್ಲ ಓಡಾಡ್ದಂಗ ಆಯ್ತದೆ. ಬನ್ನಿ ಹೋಗ್ಬಿಟ್ಟು ಬರೋಣ. ಆ ತಿಂದು ಶಾನೆ ಆಗೈತೆ. ಹುಸಿ ಕರಗ್ಬೇಕಲ್ಲ. ಕಾರೋಗ್ಲಿ ಅಂತಾನೆ ನಾನು ಹೇಳ್ತಿರೋದು. ಒಂದ್ ಹೆಜ್ಜೆ ಓಡಾಡ್ಕೊಂಬಿಟ್ಟು ಬಂದ್ರೆ ಏನಾಗಕ್ಕಿಲ್ಲ, ಎಲ್ಲ ಕರಗ್ತದೆ. ಬನ್ನಿ ಬನ್ನಿ ಹೋಗೋಣ. ಬನ್ನಿ ಅಣ್ಣ ಹೋಗೋಣ. ನಮ್ ಹುಡುಗಿ ಶಶಿನೂ ಕರ್ಕೊಂಡ್ರೆ ಜೊತಿನಾಗ ಹಂಗೇನಿಯ ಆಕಾಶದಾಗೆ ಯಾರೋ ಮಾಯಗಾರನು ಅಂತ ಹಾಡು ಹೇಳ್ಕೊಂಡು ಬರ್ಬೋದಿತ್ತು. ಮದ್ವೆ ಆದ್ಮೇಲೆ ಎಷ್ಟು ಹಾಡು ಹೇಳ್ಬೇಕೋ ಹೇಳ್ಕಳಿವ್ರಂತೆ. ಈಗ ಸದ್ಯಕ್ಕೆ ಬರ್ರಿ ನಮ್ ತಾಗೆ ಮಾತಾಡ್ಕೊಂಡು ಹಂಗೇನಿ ಓಡಾಡ್ಕೊಂಬಿಟ್ಟು ಬರಾನಿ. ಬರ್ರಿ ಬರ್ರಿ ಹೋಗನಿ. ಹಾ, ನಡ್ರಿ ಹೋಗೋಣ. ಯಪ್ಪ, ಎಂತ ನನ್ ಮಗ ಇವನಂತೂ. ಇದನ್ನ ಮನೆಗೆ ತಗೊಂಡೋಗ್ಬಿಟ್ಟು ಕುಡಿತೀನಿ. ಅಬ್ಬಬ್ಬ, 4 ಎಳ್ನೀರು ಕುಡಿದು ಹಂಗೇನಿಯ ಹೊಟ್ಟೆ ಇನ್ನೂ ಬರ್ತಿ ಆಗ್ಬಿಡ್ತು. ಎಳ್ನೀರು ಮಾತ್ರ ಸೂಪರ್ ಆಗಿದ್ವು ಬಿಡಿ. ನಿಮ್ಮ ಹೊಲ್ದಾಗ ಮಾತ್ರ. ಆಹಾ, ಚೆನ್ನಾಗಿದ್ವು. ಅಲ್ಲ, ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಆ ಮಾತಾಡಿ. ಹೋದಕ ಇಂಡೈರೆಕ್ಟ್ ಆಗಿರ್ಬೇಡ, ಡೈರೆಕ್ಟ್ ಆಗಿ ಏನೇ ಮಕ್ಕೊಡ್ದಂಗೆ ಹೇಳು. ಅದು ನಿಮ್ಗೆ ಈ ಮದ್ವೆಗೆ ಸಂಪೂರ್ಣ ಒಪ್ಪಿಗೆ ಐತಾ? ನಿಮ್ಗೆ ಈ ಮದ್ವೆ ಇಷ್ಟನೇನಾ? ನನ್ನ ಮಗ ಹೇಳ್ದ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನನಗಂತೂ ಪೂರ ಇಷ್ಟ. ಈ ಮದ್ವೆಗೆ ನಾನಂತೂ ತುದಿಗಾಲ ನಿಂತೀವ್ನಿ. ನಾನಂತೂ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಆ ಶಶಿ ಅಂತ ಹುಡುಗಿ ಸಿಗಕ್ ನಾನು ಪುಣ್ಯ ಮಾಡಿರ್ಬೇಕು. ಆದ್ರೆ ಒಂದ್ ವಿಷಯ ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಶಶಿ ಬಗ್ಗೆ ನನಗೆ ಒಂದಲ್ಲ, ನೀವು 10 ಇಸ್ಸೆ ಹೇಳಿ ಶಶಿ ಬಗ್ಗೆ, ನನಗೇನು ಬೇಜಾರಾಗಕ್ಕಿಲ್ಲ. ಅದೇನು ಅಂತ ಹೇಳಿದ್ರೆ, ಅದು ಶಶಿ ಬ್ಯಾರೆ ಹುಡುಗನ್ನ ಲವ್ ಮಾಡ್ತಾವಳೆ. ಏನು? ಶಶಿ ಬೇರೆ ಹುಡುಗನ್ನ ಲವ್ ಮಾಡ್ತಾವಳ? ಹಾ, ಪರವಾಗಿಲ್ಲ ಬಿಡು, ಮದ್ವೆ ಆದ್ಮೇಲೆ ನನ್ನೇ ಲವ್ ಮಾಡು ಅಂತ ಹೇಳ್ತೀನಿ. ಅವಳಿಗೆ ನೀನು ಅಂದ್ರೆ ಇಷ್ಟ ಇಲ್ಲ, ಅವಳಿಗೆ ಅವಳು ಲವ್ ಮಾಡ್ತಿರೋ ಹುಡುಗ ಅಂದ್ರೆ ನಿನಗೆ ಇಷ್ಟ. ನನಗೂ ಮೊದಲು ಶಶಿ ಅಂದ್ರೆ ಇಷ್ಟ ಆಯ್ತಿರ್ಲಿಲ್ಲ. ಈಗ ತುಂಬಾ ಚೆನ್ನಾಗವಳಲ್ಲ, ಅದಕ್ಕೆ ನನಗೂ ಇಷ್ಟ. ನನ್ನನ್ನು ಇಷ್ಟ, ಅವಳೇ ನಾನು ಇಷ್ಟಪಡ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನಾನೇ ಅವಳನ್ನ ಇಷ್ಟಪಡ್ತೀನಲ್ಲ, ಅವಳನ್ನ ನಾನು ಇಷ್ಟಪಟ್ಬಿಟ್ಟು ಏನ್ ಮಾಡ್ಬೇಕು? ನಾನೇ ಅವಳನ್ನ ಶಾನೆ ಇಷ್ಟಪಡ್ತೀನಿ, ಸಾಕಲ್ವಾ? ಯಾರನ್ನ ಒಬ್ರು ಇಷ್ಟಪಟ್ಟು ಸಾಕು, ಇಬ್ರು ಇಷ್ಟಪಡ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಇವನೇನಕ್ಕ? ಅಲ್ಲ, ಬ್ಯಾರೆ ಹುಡುಗನ್ ಲವ್ ಮಾಡ್ತಾವಳೆ, ನಿನ್ ಇಷ್ಟ ಇಲ್ಲ ಅಂದ್ರೂ ನಿಂಗೆ ಏನು ಅನ್ನಿಸ್ತಿಲ್ವಾ? ನೀನ್ ನೋಡಿದ್ರೆ ಹಿಂಗ್ ಮಾತಾಡ್ತಾ ಇದೀಗಲ್ಲ. ಅಕ್ಕ, ಅಯ್ಯ ಅವಕ್ಕೆಲ್ಲ ತಲೆ ಕೆಡಿಸ್ಕೊಳಕಿಲ್ಲ ಕಣಕ್ಕ. ನಾನು ಯಾರನ್ನ ಇಷ್ಟಪಡ್ಲಿ ಬಿಡು, ಮದ್ವೆ ಮಾತ್ರ ನನ್ ಜೊತೆ ಆಗೋದು. ಇಂಥ ಹುಡ್ಗಿನ ಕಳ್ಕೊಳಕಾಯ್ತದ? ಇಲ್ಲ, ಇಂಥ ಹುಡ್ಗಿನ ಮಿಸ್ಸೇ ಮಾಡ್ಕೊಳಕ್ಕಿಲ್ಲ ನಾನಂತೂ. ಏನಾದ್ರೂ ನನ್ನ ಹೆಂಡತಿ ಶಶಿ ನೆನೆಯ. ಅವಳು ಮದ್ವೆ ಆದ್ಮೇಲೆ ಇನ್ನೂ 1 ವರ್ಷ ಓದ್ಬೇಕು. ಅಕಸ್ಮಾತ್ ಮದ್ವೆ ಆದ್ಮೇಲೆ ಅವಳೇನಾದ್ರೂ ಲವ್ವರ್ ನೆನ್ಪಾಗೋಗ್ಬಿಟ್ಟು ಲವ್ವರ್ ಜೊತೆ ಹೊಂಟೋಗ್ಬಿಟ್ರೆ ಏನ್ ಮಾಡ್ತೀಗ? ಹೋಗಿ ಸಮಾಧಾನ ಮಾಡಿ ಕರ್ಕೊಂಬಿಟ್ಟು ಬರ್ತೀನಿ. ನಿಂಗೆ ಏನಾರ ಮಾನ ಮರುವಾದಿ ಅನ್ನೋದು ಏನಾರ ಐತ ನಿನ್ಗೆ? ಅವಳು ಮದ್ವೆ ಆದ್ಮೇಲೆ ಲವ್ವರ್ ಜೊತೆ ಹೋಯ್ತಾಳೆ ಅಂದ್ರೂ ಹೋಗ್ಲಿ ಕರ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ತೀಗಲ್ಲ. ಇದನ್ನೇ ಕಣಕ್ಕ ಪಿರೇಮ ಅಂತ ಅನ್ನೋದು. ಪಿರೇಮ ಅನ್ನೋದು ಸುಮ್ಮನೆ ಅಲ್ಲ. ಎಷ್ಟು ತಪ್ಪು ಮಾಡಿದ್ರು ಕ್ಷಮಿಸ್ತಿರ್ಬೇಕು. ಈಗ ನಾನು ನೋಡು, ನಾನೇನು ಲವ್ ಮಾಡಿಲ್ವೇ? ನಾನು 10 ಜನನೇ ಲವ್ ಮಾಡಿವ್ನಿ, ಆದ್ರೆ ಯಾರು ನನ್ನನ್ನು ಲವ್ ಮಾಡಲಿಲ್ಲ. ಹಂಗಂತ ನಾನು ಏನಾದ್ರೂ ಲವ್ ಮಾಡೇ ಇಲ್ಲ. 2 ಕಡೆಯಿಂದನೇ ಲವ್ ಆಗ್ಬೇಕು ಅಂತ ಏನಾರ ಇದೈತ? ಗ್ಯಾರಂಟಿ ಮಾಡ್ಕೊಂಡು ನಾವು ಲವ್ ಮಾಡೋಕ್ಕಾಯ್ತದ? ಅವಳು ಲವ್ ಮಾಡ್ಲಿ ಬಿಡ್ಲಿ, ಅವಳನ್ನ ಮದುವೆ ಮಾಡ್ಕೊಳ್ಳೋ ಹುಡುಗ ಮಾತ್ರ ನಾನೇ ನಿನಿಯ ರಾಣಿ ತರ ನೋಡ್ಕೊತೀನಿ. ಅಕಸ್ಮಾತ್ ಮದ್ವೆ ಆದ್ಮೇಲೆ ಡೈವರ್ಸ್ ಕೊಡು, ನನಗೆ ನಿನ್ ಬ್ಯಾಡ್ವೇ ಬೇಡ, ನೀನ್ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ? ಕೊಡ ನನ್ ಮಗ ಯಾರು ಡೈವರ್ಸ್ನ? ಅಯ್ಯೋ, ಕೊಡ ಸೀನೇ ಇಲ್ಲ. ಡೈವರ್ಸ್ ಕೇಳಿದ್ರೆ ನಾನ್ ಕೊಡಕ್ಕಿಲ್ಲ ಹೋಗಮಿ ಅಂತ ಹೇಳ್ಬಿಟ್ಟು ಬೈದ್ ಕೊಡ್ಸ್ಬಿಡ್ತೀನಿ ಅಷ್ಟೇ ನಿನಿಯ. ನಾನ್ ಕೊಡಕ್ಕಿಲ್ಲ. ಸರಿ, ನೀನ್ ಕೊಡ್ಬೇಡ, ನಾನ್ ಲವರ್ ಜೊತೆನೆ ಹೋಯ್ತೀನಿ ಅಂತ ಲವರ್ ಜೊತೆನೆ ಓಡೋದ್ರೆ? ಪೊಲೀಸು ಕಂಪ್ಲೇಂಟ್ ಕೊಟ್ಬಿಟ್ಟು ಹುಡುಕ್ಸ್ಕೊಂತೀನಿ. ಅದ್ರಾಗ ಏನ್ ದೊಡ್ಡ ಇಸ್ಯನ? ಅಯ್ಯೋ, ಸೋಷಿಯಲ್ ಮೀಡಿಯಾ ಇಲ್ವಾ? ನಾನು ಕುಂತ್ಕೊಂತೀನಿ, ಚಿನ್ನು ಬಂಗಾರಿ ಈ ಬಾರೆ ಯಾಕೆ ನನ್ನ ಬಿಟ್ಬಿಟ್ಟು ಹೋದೆ ಅಂತ ಹೇಳ್ಬಿಟ್ಟು ನಾನು ಕುಂತ್ಕೊತೀನಿ. ವಾಪಸ್ ಬಂದೇ ಬರ್ತಾಳೆ ನನ್ನ ಹೆಂಡತಿ ಅಲ್ವಾ? ಅಕ್ಕ, ನಾನಂತೂ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ಮದುವೆ ಅಂತ ಆದ್ರೆ ಅದು ನಮ್ಮ ಹುಡುಗಿ ಶಶಿನಿನೇ ಆಗೋದು. ಇಂಥ ಅಪರಂಜಿ ಚಿನ್ನನ ಬಿಟ್ಕೊಡಕ್ಕಾಯ್ತದ? ನಿನ್ಗೇನು ಅನ್ಸಕ್ಕಿಲ್ವೇಲ್ಲ? ನಿನ್ಗೆ ಏನ್ ಹೇಳಿದ್ರು ಎಲ್ಲದಕ್ಕೂ ಹೂ ಅಂತಿದ್ದೀಗಲ್ಲ. ನಿಂಗೇನ್ ತಲೆಗೆಲೆ ಕೆಟ್ಬಿಟ್ಟಾಯ್ತಾ ಅಂತ ಎಲ್ಲದಕ್ಕೂ ಹೂ ಬಿಡ್ತಾನೆ, ಹೂ ಅಂತ ಹೇಳ್ಬಿಟ್ಟು. ಅಯ್ಯೋ ಶಿವನೇ,
ಹೋಗತ್ತ ಸುಮ್ಕೆನೆನಿಯ ಕ್ಯಾಮೆ ಇಲ್ಲ ನನ್ನ ಮಗಂಗೆ ಮಾಡಕ್ ಸುಮ್ಕೆನೆನಿಯ ಹೋಗಿ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಯಾರನ್ನ ಬ್ಯಾರನ್ನ ಚೆನ್ನಾಗಿರೋ ನೋಡಿಕೊಡ್ತೀವಿ ಮದುವೆ ಆಗಿವಂತೆ ಕ್ಯಾನ್ಸಲ್ ಮಾಡ್ಕೊ ಹೋಗು. ಓ ಭ್ರಮೆ. ನನ್ನ ನಾದ್ನಿ ಅಷ್ಟೊಂದು ತಪ್ಪು ಮಾಡವಳೆ ಅಂದ್ರೂ ಅವಳೇ ಮದುವೆ ಮಾಡ್ಕೊಂತೀನಿ ಅಂತ ಕುಂತ್ಕೊಂಡಿದ್ದೀಗಲ್ವೇನ್ಲ ನೀನು. ತಪ್ಪು ಮಾಡದವರು ಯಾರವ್ರೆ, ತಪ್ಪೇ ಮಾಡದವರೆಲ್ಲವ್ರೆ, ತಪ್ಪೇ ಮಾಡದವರು ಯಾರವ್ರೆ, ತಪ್ಪೇ ಮಾಡದವರೆಲ್ಲವ್ರೆ. ಅಕ್ಕ ಈ ಎಳ್ನೀರ್ ಮಾತ್ರ ಬಹಳ ಚಂದಾಕಿತ್ತು ಕಣಕ್ಕ. ಇನ್ನೊಂದ್ 4 ಕೀಳ್ಸ್ಕೊಂಬಿಟ್ ಬರ್ರಿ ಮನೆ ಕುಡಿಯೋಣ. ಅಯ್ಯೋ ಈಗ ಇದೊಂದು ಎತ್ಕೊಂಬಿಟ್ಟು ಹೋಯ್ತೀನಿ ಸರಿನಾ. ಕೀಳ್ಸ್ಕೊಂಬಿಟ್ ಬರ್ರಿ. ನೋಡಿ ಇನ್ನೊಂದು ತಿಂಗ್ಳಾಗೇನೇನಿಯ ನನ್ನ ಮದುವೆ, ಇನ್ನೊಂದು ತಿಂಗ್ಳಾಗೇನಿಯ ಆಯ್ತದೆ. ನಿಮ್ಗೆಲ್ಲ ಹೊಸ ರೇಷ್ಮೆ ಸೀರೆ ಕೊಡಿಸ್ತೀನಿ ಉಟ್ಕೊಂಡು ಆರಾಮಾಗಿ ಬಂದ್ಬಿಟ್ಟು ಏನೋ ಒಂದು ಹಾರೈಕೆ ಮಾಡ್ಬಿಟ್ಟು ಹೋಗಿ ಸಾಕು. ಹಾರೈಕೆ ಅಲ್ಲ ಹಾರಸ್ಬಿಟ್ಟು ಹೋಗಿ ಬರನೇ. ನನ್ನುಡುಗಿ 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 ಪಿಳಿ ಪಿಳಿ ಕಣ್ಣುಡುಗಿ. ಇದ್ಯಾಕೋ ವರ್ಕೌಟ್ ಆಗಂಗ್ ಕಾಣಲ್ಲ ಕಣೆ ಗಂಗಾ. ಇದ್ಯಾಕೋ ವರ್ಕೌಟ್ ಆಗಲ್ಲ. ಈ ನನ್ನ ಮಗಂಗ್ ಮಾನ ಮರುವಾದಿ ಒಂದು ಚೂರು ಏನೂ ಇಲ್ಲ. 3 ಬುಟ್ ನಿಂತವ್ ಇವನು. ಇವನ್ ಮಾತ್ರ ಮದುವೆ ಕ್ಯಾನ್ಸಲ್ ಮಾಡ್ಕಂತಾನೆ. ಅದೆಲ್ಲನೂ ಸುಳ್ಳು. ನಾವಿದು ಬ್ಯಾರೆ ದಾರಿ ಏನಾದ್ರೂ ನೋಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕತೆ ಮುಗೀತದೆ. ಹೂ ಕಣಕ್ಕ, ಇವನೇನು ಅರ್ಥ ಮಾಡ್ಕೊಂಡು ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹೊಂಟೋಯ್ತಾನೆ. ನಮ್ಮ ಹೆಂಗೋ ನಮ್ಮ ಶಶಿ ಮದುವೆನ ಯಾರ ಜೊತೆ ಮಾಡ್ಬೋದು ಅಂದರೆ ಇಷ್ಟಪಟ್ಟರೆ ಹುಡುಗನ ಜೊತೆನೇ ಮಾಡ್ಬೋದು ಅಂತ ಅನ್ಕೊಂಡ್ರೆ ಈ ಕಳ್ಳನ ಮಗ ಹೋಗಂಗೆ ಕಾಣೆ. ಅಕ್ಕ ಇವನಂತೂ ಬಿಡಕ್ಕ ಹುಟ್ಟು 420 ಏನು ತಲೆ ಕೆಡ್ಸ್ಕೊಳಲ್ಲ. 3 ಬುಟ್ ಕುಂತವ್ನಿ. ಇವನ ಹತ್ರ ಏನಕ್ಕ ಮಾತಾಡೋಕ್ಕಾಯ್ತದೆ. ಏಳು ನೀನೇನಿಯ ಹೀಗೇನೇ ಮಾಡೋದು. ಅವಳಿಗೆ ಬೇರೆ ಶಶಿಗೆ ಮಾತು ಕೊಟ್ಬಿಟ್ಟಿದ್ದೀನಿ, ನಿಮ್ಮ ಹುಡುಗನ ಜೊತೆ ನೀನು ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಹೀಗೇನಪ್ಪ ಮಾಡೋದು, ಮದುವೆಗೆ ಏನು ಮಾಡೋದು. ಈ ನನ್ನ ಮಗ ಅಂತೂ ಯಾಕೋ ಒಪ್ಪಂಗೆ ಕಾಣೆ. ಈಗ ಹೋಗಿ ಬಂಗಾರಮ್ಮಂತಾಗ ಏನಾರ ಮಾತಾಡ್ಬಿಡೋದ ಏನು. ಹಿಂಗೆ ನಮ್ಮಳು ಇಷ್ಟಪಟ್ಟಿರೋ ಹುಡುಗನೇ ಅಂತೇಳ್ಬಿಟ್ಟು ಮಾತಾಡಿದ್ರೆ ಒಪ್ಕೋತಾಳೋ ಏನೋ. ಅಕ್ಕ ನಮ್ಮ ಕೈಲಿ ಏನೇನು ಪ್ರಯತ್ನ ಮಾಡೋಕ್ಕಾಯ್ತದೋ ಎಲ್ಲನೂ ಪ್ರಯತ್ನ ಮಾಡೋಣ. ಎಷ್ಟು ಪ್ರಯತ್ನ ಪಡೋಕ್ಕಾಯ್ತದೋ ಅಷ್ಟು ಪ್ರಯತ್ನ ಪಟ್ಬಿಟ್ಟು ಆಮೇಕಿಂದ ನಾವೇನೇ ಆಗಲಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಏನೋ ಒಂದು ವ್ಯವಸ್ಥೆ ಮಾಡೋಣ. ಈಗ ನಿನ್ನ ಕೈಲಿ ಎಷ್ಟು ಪ್ರಯತ್ನ ಮಾಡೋಕ್ಕಾಯ್ತದೋ ಅಷ್ಟು ಪ್ರಯತ್ನವೇ ಮಾಡಿಬಿಡಕ್ಕ. ಸರಿ ಬಾ ಹೋಗೋಣ. ಇನ್ನೇನು ಮಾಡೋಕ್ಕಾಯ್ತದೆ, ಜೀವನದಾಗೆ ಒಂದ್ಸಲ ಮದುವೆ ಆಗೋದು. ನೆಟ್ಟಗಿರೋನ್ನ ಮದುವೆ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಈ ಕೊಂಗನ ಮಗನ ಮದುವೆ ಮಾಡ್ಕೊಂಬಿಟ್ರೆ ಜೀವನ ಪೂರ್ತಿ ನನ್ನ ನಾದ್ನಿ ಬಂದು ಇಲ್ಲೇ ಇದ್ಬಿಡ್ತಾಳೆ ಅಷ್ಟೇ. ನೀನಿಯ ನಿಮ್ಮ ಜೊತೆ ಬಾಳಕ್ಕಾಯ್ತದ. 3 ಬುಟ್ ನಿಂತವನಿ. ಸರಿ ಬಾ ಈ ಜನ ಸದ್ಯ ಹೋಗ್ಬಿಟ್ಟು ನಮ್ಮ ಅತ್ತೆಗೂ ಅವ್ರಿವ್ರಿಗೆ ನನ್ನ ಮಗ ಹೇಳಲಿಲ್ಲ ಅಂತಂದರೆ ಸಾಕು. ನೋಡು ನೀನು ಏನೇನು ಪ್ರಯತ್ನ ಆಯ್ತದೋ ಮಾಡು ಮದುವೆ ನಿಲ್ಸೋಕ್ಕೆ. ನಾನು ಮಾಡ್ತೀನಿ, ಉಳಿದಿದ್ದು ನಾಮೇಕಿಂದ ನೋಡ್ಕೊಳ್ಳೋಣ. ಸರಿ ಅಕ್ಕ. ಲೇ ಶಶಿ ಮದುವೆಗೆ ಮಾಡ್ಕೊಳ್ಳೋ ಹುಡುಗ ಏನೋ ಪ್ಯಾಟೆಯಿಂದನೋ ಏನೋ ಬಂದವನೇ ಅಂತ ಅನ್ನಿಸ್ತದೆ. ಗೊತ್ತಿಲ್ಲ ಅವ್ನ ಕತೆ ಏನೋ ಏನು ಕತೆನೋ ಗೊತ್ತಿಲ್ಲ. ಏನು ಫುಲ್ಲು ಏರ್ ಕಟ್ಟಿಂಗ್ ಎಲ್ಲ ಚೇಂಜು. ನೀನು ಹೇಳ್ತಿದ್ದಲ್ಲ ಫ್ಯಾಷನ್ನಾಗಿರ್ಬೇಕು ಹುಡುಗ ಅಂತ, ಹಂಗೆ ಪ್ಯಾಸನ್ನಾಗವನಿಗೆ ಗೊತ್ತೇನೆ. ಅವ್ರ ಅಣ್ಣಯ್ಯನೇನೋ ಹುಡಿಕೊಂಬಿಟ್ಟು ಬಂದ್ಬಿಟ್ಟೈತೆ. ಮದುವೆ ಇನ್ನೇನು ಸೆಟ್ ಆದಂಗೆ ಏನಿಯ ಶಶಿದೂನುವೆ. ಹೌದೇ ನಾನು ನೋಡಲೇ ಇಲ್ಲ ನೋಡು. ನಾನು ಹೊಲ್ದ ಹತ್ರನೇನೇ ಇದ್ನಲ್ಲ ಅದಕ್ಕೆ ನೋಡಲೇ ಇಲ್ಲ. ಬಂದವನೇ ಹುಡುಗ. ಮನೆಯಾಗೇನೇ ಅವನಿ. ಪರವಾಗಿಲ್ಲ ನೋಡೋಕ್ಕೆ, ಸುಮಾರಾಗಿ ಸಂದಕ್ಕೆ ಏನಿ ಅವನಿ. ಅದೇ ಶಶಿ ಅವ್ರ ಅಮ್ಮ ದೊಡ್ಡಮ್ಮ ಹಂಗೆ ಹೇಳ್ತಿತ್ತು. ಮತ್ತೆ ಪರವಾಗಿಲ್ಲ ಹುಡುಗನ ಮನೆ ಕಡೆನೂ ಚೆನ್ನಾಗವ್ರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಚೆನ್ನಾಗವ್ರಂತೆ ಮನೆ ಕಡೆನೂ. ನಾನೆಲ್ಲೋ ಯಾರನ್ನ ಕೂಲಿ ಗೀಲಿ ಮಾಡೋರು ಇಲ್ಲ ಗತಿಗೆಟ್ಟೋರು ಸಿಗ್ತಾರೆ ಅಂತ ಅನ್ಕೊಂಡೆ. ನೋಡಮ್ಮ ಪೊದ್ದಿ ಅವಳಲ್ಲ, ಅವಳೇನು ಅಷ್ಟೊಂದು ಸಾಮಾನ್ಯ ಅಂತ ಅನ್ಕೊಂಬಿಟ್ಟ ಪೊದ್ದಿ. ಹಿಂಗಾಡಿ ಚೆನ್ನಾಗಿರೋರ್ನೇನಿಯ ಹುಡ್ಕೋದು. ಚಾಲೆಂಜು ನಮ್ಮ ಮೇಲೆ. ಇವಾಗ ನಿನ್ನ ಮದುವೆ ಸೆಟ್ ಆಗೈತಲ್ಲ ಅದೇ ಚಾಲೆಂಜ್ಗೆನೇನಿಯ ನೋಡು ಚೆನ್ನಾಗಿರೋ ಹುಡುಗನ್ನೇನೇ ಹುಡ್ಕೊಂಬಿಟ್ಟು ಬಂದಿತ್ತಾಳೆ. ಅಷ್ಟೊಂದೇನು ಸುಲಭ ಅಂತ ಅನ್ಕೋಬೇಡ ಅವಳನ್ನ. ಚೆನ್ನಾಗಿರೋನೇ ಆಗಿರ್ತಾನೆ ಅಂತ ಅನ್ನಿಸ್ತದೆ ಬಿಡು. ನನಗೂ ಹಂಗೆ ಏನಿ ಅನ್ನಿಸ್ತದೆ. ಮನೆ ಕಡೆ ಹೆಂಗವ್ರೋ ಏನೋ ಗೊತ್ತಿಲ್ಲ. ಹುಡುಗ ಮಾತ್ರ ಅದು ಎಂತೆಂಥದೋ ಬಟ್ಟೆ ಹಾಕೊಂಬಿಟ್ಟು ಬಂದವನೇ. ಒಂಚೂರು ಸ್ಟೈಲಿಶ್ ಆಗಿರೋಂಥ ಬಟ್ಟೆ ಹಾಕ್ಕೊಂಡು ಸ್ಟೈಲಾಗಿ ಬಂದವನಿ. ನಾನು ನೋಡಿ ಬುಡತಾಗಿ ಅಂತ ಅನ್ಕೊಂಡು ನಾನು ಸುಮ್ಮನಾದೆ. ನೋಡು ಇದೇ ತಿಂಗಳಾಗೋ ಇನ್ನೊಂದು ತಿಂಗಳೊಳಗಡೆ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡ್ಬೇಕು ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಎಲ್ಲನೂ ಮಾತಾಡ್ತಾವ್ರ ಮನೆಯಾಗೇನೆಯ. ಮನೆಯಾಗ ಮೀಟಿಂಗ್ ಮಾಡಿದ್ದಾಯ್ತು. ಇವಾಗ ಇಲ್ಲಿಗೆ ಬಂದರೆ ಮೀಟಿಂಗ್ ಮಾಡೋಕ್ಕೆ ಇಲ್ಲ ಕಣಮ್ಮ. ಶಶಿದು ಮದುವೆ ಸೆಟ್ ಆಗೈತಂತೆ. ಹುಡುಗ ಪ್ಯಾಸನ್ನಾಗ ಸಂದಕವನಂತೆ. ಅದನ್ನೇ ನೀ ಅಕ್ಕ ಹೇಳ್ತಿದ್ಲು ಕೇಳ್ತಿದ್ದೆ. ಯಾವುದೋ ಹುಡುಗನ ಸಂಬಂಧಿಕರನಂತೆ ನೋಡ್ಕೊಂಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಒಯ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ನಲ್ಲ. ಅವನು ಎಲ್ಲ ಬಂದಿತ್ತ ಹುಡಿಕೊಂಡು ಯಾವುದೋ ಒಂದು ಹುಡುಗನ. ಹೆಂಗೋತ್ತಾಗ ಮದುವೆ ಮಾಡಿ ಮುಗಿಸ್ಲಿತ್ತಾಗ ಇನ್ನೇನಂತೆ. ನಾವು ಹುಡುಕಿದೀವಲ್ಲ ಇವಾಗ, ಅದಕ್ಕೆ ನೀ ಹೊಟ್ಟೆ ಊರಿಗೆ ಅವರು ಹುಡುಕ್ಬಿಟ್ಟು ಮಾಡ್ಬಿಡೋಕ್ಕೆ. ಅವಳು ಮದುವೆ ಆದರೆ ಎಷ್ಟೋ ವಾಸಿ ಸುಮ್ಕಿರ್ರಿ. ಯಾಕಂದರೆ ಆ ಶಶಿ ಲವರ್ನೇ ತಾನೇ ನೀನು ಮದುವೆ ಮಾಡ್ಕೊಂತಿರೋದು. ಆಮೇಕಿಂದ ಎಲ್ಲ ಎಡ್ಬಟ್ ಗಿಡ್ಬಟ್ ಮಾಡಾಕ್ಬಿಡ್ತಾಳೆ. ಅವಳು ಮದುವೆ ಮಾಡ್ಕೊಂಡ್ರೆ ನಮ್ಗೆ ಇನ್ನೂ ಮೇಲೆ.
ಆದ್ರೂ ಅಮ್ಮ ನೀನು ಕೂಲಿ ಗಿಲಿ ಮಾಡೋರು ಯಾರಾದ್ರೂ ಸಿಗ್ತಾರೆ, ಅವಳಿಗೆ ಸ್ಟ್ಯಾಂಡರ್ಡ್ ಆಗಿರೋ ನೀನು ಎಲ್ಲಿ ಸಿಗ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದೆ. ಈಗ ನೋಡು ಕೂಲಿ ಗಿಲಿ ಮಾಡೋರಲ್ಲ, ಸ್ಟ್ಯಾಂಡರ್ಡ್ ಆಗಿರೋ ಏನಿಯೇ ಸಿಕ್ಕವ್ರೆ. ನೀ ಹೇಳೋದೆಲ್ಲೇನಿಯೇ ಸುಮ್ಮನೆ ಏನಿಯೇ ಸುಳ್ಳು ಹೇಳ್ತೀಗ ಅದು ಇದು ಅಂತ ಹೇಳ್ಬಿಟ್ಟು. ಲೇ ಅಯ್ಯ, ಮದುವೆ ಮಾಡ್ಕೊಂಡಿ ಬಾ, ಅವ್ರೇನು ಕೋಟ್ಯಾಧೀಶರು ಹುಡುಕ್ಬಿಟ್ಟಿರ್ತಾರೆ ಅಂತ ಅನ್ಕೊಬಿಟ್ಟ ಎಂಥದ್ರೂ ಇಲ್ಲ. ನೋಡ್ರಮ್ಮಿ, ನೀವು ಸುಮ್ಮನೆ ಅಲ್ಲಿ ಇಲ್ಲಿ ತಿರುಗಿ ಕರ್ಗಾಗ್ಬೇಡ್ರಿ. ಲೇ ನಿಮ್ಮ ಅಕ್ಕಂದಾದ್ಮೇಲೆ ನಿಂದೇನೇ ನೆಕ್ಸ್ಟ್ ಮದುವೆ, ಹೊಸಿ ಸಣ್ಣಕ್ಕಿರು ಸರಿನಾ. ಆ ಕೂದಲು ಅರ್ಧಂಬರ್ಧ ಬಿಟ್ರದ್ ನೋಡು, ಅದೇನು ಕೊಟ್ಟಿಂಗು ಅಂತ ಮಾಡಿಸ್ಕೊತೀಯೋ ನೀನಂತೂ. ಹೊಸಿ ಉದ್ದಾಗ್ಬಿಟ್ಬಿಟ್ಟು ಹೊಸಿ ಸಣ್ಣ ಕಾಣಂಗೆ ನೋಡ್ಕ, ಇಲ್ಲ ಅಂತಂದ್ರೆ ಚೆನ್ನಾಗಿ ಕಾಣಕ್ಕಿಲ್ಲ ನೀನು. ಮೊಗ್ಗಿನ ಜಡೆ ಹಾಕಕ್ಕೆ ಎಲ್ಲಿಂದ ಹಾಕಕ್ಕಾಯ್ತದೆ ನೋಡು. ಅವಳು ಯಾರನ್ನಾದ್ರೂ ಕಟ್ಕೊಂಡು ಹಾಳಾಗೋಗ್ಲಿ ಸರಿನಾ. ಮೊದಲು ನೀವಿಬ್ರು ಸಂದಕ್ಕಿರೋ ಹುಡುಗರನ್ನ ಮದುವೆ ಮಾಡ್ಕೋಬೇಕು ಅಷ್ಟೇ ನೀನಿಯ ನೋಡು. ಆದರೆ ಈಗ ನಿಮ್ಮ ಅಕ್ಕ ಮದುವೆ ಮಾಡ್ಕೊತಾಳಲ್ಲ, ಅವ್ರ ಹುಡುಗನ ತಮ್ಮನ್ನೇನೇ ಮದುವೆ ಮಾಡ್ಸೋದು. ಇಲ್ಲ ಅಂತ ಹೇಳಿದ್ರೆ ನೋಡೋಣ, ಬೇರೆ ಯಾರನ್ನಾದ್ರೂ ನೋಡಿ ಏನೋ ಒಂದು ನೋಡ್ತೀನಿ ಚೆನ್ನಾಗಿರೋನೇನಿಯ. ಸರಿ ಕಣಮ್ಮ, ಸರಿ ಇಲ್ಲಿ ಬಿಸಿಲಾಗ ನಿಂತ್ಕೋಬೇಡ್ರಿ, ಸುಮ್ಮನೆ ಹೋಗಿ ಮನೆಗೆ ಆರಾಮಾಗಿ ರೆಸ್ಟ್ ಮಾಡೋಗ್ರಿ ಸುಮ್ಕೆನೇನಿಯ. ಇಲ್ಲಿ ಯಾಕೆ ನಿಂತ್ಕೊಂಡು ಸುಮ್ಕೆ ಬಿಸಿಲಾಗ ಕರ್ಗಾಯ್ತೀರಾ. ಬಾರೆ ನಾನು ನೋಡ್ಬೇಕು ಹುಡುಗ ಹೆಂಗವನು ನೋಡನಿ. ಸಂದಕವನೆ ಅಂತ ಹೇಳ್ತಿದ್ದಲ್ಲ, ಸಂದಕವನು ಇಲ್ವೋ ನೋಡಿದ್ರೆ ತಾನೇ ಗೊತ್ತಾಗೋದು. ಬಾ ನೋಡೋಣ. ಹೋಗೆ ನಾನು ನೋಡ್ಕೊಂಬಿಟ್ಟು ಬಂದೆ. ಹುಡುಗ ಪರವಾಗಿಲ್ಲ, ಚೆನ್ನಾಗವನೆ ಅಂತ ಹೇಳಿದ್ನಲ್ಲ. ಆದರೆ ನಮ್ಮ ಹುಡುಗನಷ್ಟೇನು ಚೆನ್ನಾಗಿಲ್ಲ, ಸುಮಾರಾಗಿ ಅವನು ಅಷ್ಟೇನೇನಿಯ. ಅದೇನೋ ಒಂಚೂರು ಪ್ಯಾಸನಾಗಿರೋ ಬಟ್ಟೆ ಹಾಕೊಂಡು ಪ್ಯಾಸನಾಗ ಅವನೇ ಬಿಟ್ರೆ ನಮ್ಮ ಹುಡುಗನ ಮುಂದೆ ಏನೇನು ಇಲ್ಲ ಬಿಡು. ಮಾತಿನ ಮುಂಚೆ ಇವ್ರ ಹುಡುಗನ ಹೊಗಳಿ ಹಂಗೆ ಹೊಗಳ್ತಾಳೆ. ಸರಿ, ಮದುವೆ ಎಲ್ಲ ಸೆಟ್ ಆಗೈತಾನೆ, ನೀವಿಬ್ಬರು ಹೋಗ್ಬಿಟ್ಟು ಮಾತಾಡ್ಕೊಂಡು ಎಲ್ಲನ ಓಡಾಡ್ಕೊಂಬಿಟ್ಟು ಬರ್ರಿ. ನಾನು ಹೋಗ್ಬಿಟ್ಟು ಹೆಂಗವನ ಹುಡುಗ ನೋಡ್ಕೊಂಬಿಟ್ಟು ಬರ್ತೀನಿ. ನಮ್ಗೂ ಹಾಡ್ಕೊಳಕ್ಕೂ ನಗಳಕ್ಕೂ ಸಂದಕ್ಕಿರ್ತದೆ, ನೋಡ್ಕೊಂಬಿಟ್ಟು ಬರ್ತೀನಿ. ಸರಿ ಬಿಡು. ನಮ್ಮ ಹುಡುಗಂಗೆ ಫೋನ್ ಹಾಕ್ಬಿಟ್ಟು ಇವತ್ತೆಲ್ಲಾದ್ರೂ ಶಾಪಿಂಗ್ ಕರ್ಕೊಂಡೋಗು ಅಂತ ಕೇಳ್ಬಿಟ್ಟು, ಎಲ್ಲಾದ್ರೂ ಶಾಪಿಂಗು ಇಲ್ಲಾಂದ್ರೆ ಯಾವ್ದಾದ್ರು ಹೋಟೆಲ್ಗೋ ಕರ್ಕೊಂಡು ಹೋಗ್ಬೇಕಪ್ಪ ಅಲ್ವಾ. ಇರು ಮಾಡ್ತೀನಿ ಫೋನ್ನ.